ಹೆಲೋ ಫ್ರೆಂಡ್ಸ್, ಇಂದು ನಾವು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಉಪಯೋಗವಾಗುವಂಥ ಕ್ವಶನ್ಸನ್ನು ಚರ್ಚೆ ಮಾಡೋಣ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಂದನೆಯ. ವಿಶ್ವ ಆರೋಗ್ಯ ಸಂಸ್ಥೆ ಏಪ್ರಿಲ್ 7, 1948ರಂದು ಸ್ಥಾಪಿಸಲಾಯಿತು. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಧಾನ ಕಚೇರಿ ಡ್ಯಾಶ್ನಲ್ಲಿದೆ. 1ನೇ ಆಪ್ಷನ್ ಜಿನೆವಾ, 2ನೇ ಆಪ್ಷನ್ ರೋಮ್, 3ನೇ ಆಪ್ಷನ್ ವಾಷಿಂಗ್ಟನ್, 4ನೇ ಆಪ್ಷನ್ ಪ್ಯಾರಿಸ್. ಸರಿಯಾದ ಉತ್ತರ 1 ಜಿನೆವಾ. ಇದರ ಮುಖ್ಯಾಂಶಗಳನ್ನು ನೋಡುವುದಾದರೆ, ವಿಶ್ವ ಆರೋಗ್ಯ ಸಂಸ್ಥೆಯ ಏಪ್ರಿಲ್ 7, 1948ರಂದು ಸ್ಥಾಪಿಸಲಾಯಿತು. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿದೆ. ಟೆಡ್ರೋಸ್ ಅಧಾನಮ್ ಅವರು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಧಾನ ನಿರ್ದೇಶಕರಾಗಿದ್ದಾರೆ. ಆದ್ದರಿಂದ ಪ್ರತಿ ವರ್ಷ ಏಪ್ರಿಲ್ 7ರಂದು ವಿಶ್ವ ಆರೋಗ್ಯ ಸಂಸ್ಥೆಯ ದಿನವೆಂದು ಆಚರಿಸಲಾಗುತ್ತದೆ. ಡ್ಯಾಶ್ ಉಸಿರಾಟದ ವ್ಯವಸ್ಥೆಯನ್ನು ಬಳಸಿಕೊಂಡು ಸಸ್ಯ ಮತ್ತು ಜೀವಕೋಶಗಳಲ್ಲಿ ಶಕ್ತಿಯನ್ನು ಉತ್ಪಾದಿಸುತ್ತದೆ. 1ನೇ ಆಪ್ಷನ್ ನ್ಯೂಕ್ಲಿಯಸ್, 2ನೇ ಆಪ್ಷನ್ ಮೈಟೊಕಾಂಡ್ರಿಯಾ, 3ನೇ ಆಪ್ಷನ್ ರೈಬೋಸೋಮ್, 4ನೇ ಆಪ್ಷನ್ ಕ್ಲೋರೋಪ್ಲಾಸ್ಟ್. ಸರಿಯಾದ ಉತ್ತರ 2 ಮೈಟೊಕಾಂಡ್ರಿಯಾ. ಇದರ ಮುಖ್ಯಾಂಶಗಳು ನೋಡುವುದಾದರೆ, ಸಸ್ಯ ಮತ್ತು ಪ್ರಾಣಿ ಕೋಶಗಳಲ್ಲಿ ಇದರ ಸಂಖ್ಯೆ ಬದಲಾಗುತ್ತದೆ. ಸಸ್ಯ ಜೀವಕೋಶದಲ್ಲಿ ಶಕ್ತಿ ಉತ್ಪಾದನಾ ಘಟಕದಲ್ಲಿ ಮೈಟೊಕಾಂಡ್ರಿಯಾ, ಇಲ್ಲಿ ATP ಸಂಶ್ಲೇಷಣೆ ನಡೆಯುತ್ತದೆ. ಮುಂದಿನ ಪ್ರಶ್ನೆ, ಬಂದೋಡ್ಕರ್ ಗೋಲ್ಡ್ ಟ್ರೋಫಿ ಡ್ಯಾಶ್ ಕ್ರೀಡೆಗೆ ಸಂಬಂಧಿಸಿದೆ. 1ನೇ ಆಪ್ಷನ್ ಫುಟ್ಬಾಲ್, 2ನೇ ಆಪ್ಷನ್ ಟೆನ್ನಿಸ್, 3ನೇ ಆಪ್ಷನ್ ಗಾಲ್ಫ್, 4ನೇ ಆಪ್ಷನ್ ಖೋಖೋ. ಸರಿಯಾದ ಉತ್ತರ 1 ಫುಟ್ಬಾಲ್. ಇದರ ಮುಖ್ಯಾಂಶಗಳು ನೋಡುವುದಾದರೆ, ಬಂದೋಡ್ಕರ್ ಗೋಲ್ಡ್ ಟ್ರೋಫಿ ಫುಟ್ಬಾಲ್ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದೆ. ಬಂದೋಡ್ಕರ್ ಗೋಲ್ಡ್ ಟ್ರೋಫಿ ಹಲವಾರು ಕಿಲೋ ತೂಕದ ಶುದ್ಧ ಚಿನ್ನದಿಂದ ಮಾಡಲ್ಪಟ್ಟಿದೆ. 1970ರಲ್ಲಿ ಅಂದಿನ ಮುಖ್ಯಮಂತ್ರಿ ದಿವಂಗತ ದಯಾನಂದ್ ಬಂದೋಡ್ಕರ್ ಅವರು ಟ್ರೋಫಿಯನ್ನು ಸ್ಥಾಪಿಸಿದರು. ಮುಂದಿನ ಪ್ರಶ್ನೆ, ಅತ್ಯುನ್ನತ ಶಾಂತಿ ಸಮಯದ ಶೌರ್ಯ ಪ್ರಶಸ್ತಿ ಡ್ಯಾಶ್ ಆಗಿದೆ. 1ನೇ ಆಪ್ಷನ್ ವೀರಚಕ್ರ, 2ನೇ ಆಪ್ಷನ್ ಪರಮವೀರ ಚಕ್ರ, 3ನೇ ಆಪ್ಷನ್ ಮಹಾವೀರ ಚಕ್ರ, 4ನೇ ಆಪ್ಷನ್ ಅಶೋಕ ಚಕ್ರ. ಸರಿಯಾದ ಉತ್ತರ 4 ಅಶೋಕ ಚಕ್ರ. ಇದರ ಮುಖ್ಯಾಂಶಗಳು ನೋಡುವುದಾದರೆ, ಇದನ್ನು ಶೌರ್ಯ, ನಿಸ್ವಾರ್ಥತೆ ಅಥವಾ ಯುದ್ಧ ಭೂಮಿಯಲ್ಲಿನ ಇತರೆ ಶೌರ್ಯದ ಕಾರ್ಯಕ್ರಮಗಳಿಗೆ ಗುರುತಿಸಿ ನೀಡಲಾಗುತ್ತದೆ. ಅಶೋಕ ಚಕ್ರವು ಶಾಂತಿ ಕಾಲದಲ್ಲಿ ಶೌರ್ಯಕ್ಕೆ ಅತ್ಯುನ್ನತ ಗೌರವವಾಗಿದೆ. 1952ರಲ್ಲಿ ಫ್ಲೈಯಿಂಗ್ ಲೆಫ್ಟಿನೆಂಟ್ ಸುಹಾಸ್ ಬಿಸ್ವಾಸ್ ಅವರು ಮೊದಲು ಸ್ವೀಕರಿಸಿದರು. ಮುಂದಿನ ಪ್ರಶ್ನೆ, ಡ್ಯಾಶ್ ರಾಷ್ಟ್ರೀಯ ಉದ್ಯಾನವನವು ಭಾರತದ ಅತ್ಯಂತ ಹಳೆಯ ರಾಷ್ಟ್ರೀಯ ಉದ್ಯಾನವನವಾಗಿದೆ. 1ನೇ ಆಪ್ಷನ್ ಜಿಮ್ ಕಾರ್ಬೆಟ್, 2ನೇ ಆಪ್ಷನ್ ಬನ್ನೇರುಘಟ್ಟ, 3ನೇ ಆಪ್ಷನ್ ಬೈಸನ್, 4ನೇ ಆಪ್ಷನ್ ಗಂಗೋತ್ರಿ. ಸರಿಯಾದ ಉತ್ತರ ಜಿಮ್ ಕಾರ್ಬೆಟ್. ಇದರ ಮುಖ್ಯಾಂಶಗಳನ್ನು ನೋಡುವುದಾದರೆ, ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವು ಭಾರತದ ಅತ್ಯಂತ ಹಳೆಯ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಇದನ್ನು 1936ರಲ್ಲಿ ಸ್ಥಾಪಿಸಲಾಯಿತು. ಬಂಗಾಳ ಹುಲಿಗಳನ್ನು ರಕ್ಷಿಸಲು ಇದನ್ನು ಹುಲಿ ರಾಷ್ಟ್ರೀಯ ಉದ್ಯಾನವನ ಎಂದು ಸ್ಥಾಪಿಸಲಾಗಿದೆ. ಈ ಉದ್ಯಾನವನವು ಉತ್ತರಾಖಂಡದಲ್ಲಿದೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಪಾರಂಪರಿಕ ತಾಣವು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ. 1ನೇ ಆಪ್ಷನ್ ಹಂಪಿ, 2ನೇ ಆಪ್ಷನ್ ಎಲ್ಲೋರ, 3ನೇ ಆಪ್ಷನ್ ಖಜುರಾಹೋ, 4ನೇ ಆಪ್ಷನ್ ಕೊನಾರ್ಕ್. ಸರಿಯಾದ ಉತ್ತರ 1 ಹಂಪಿ. ಇದರ ಮುಖ್ಯಾಂಶಗಳು ನೋಡುವುದಾದರೆ, ಹಂಪಿಯ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದೊಂದಿಗೆ ಒಂದು ಪಾರಂಪರಿಕ ತಾಣವಾಗಿದೆ. ಹಂಪಿಯ ಸ್ಮಾರಕಗಳ ಸಮೂಹ ಎಂದು ಕರೆಯಲಾಗುತ್ತದೆ. ಹಂಪಿಯ ಕರ್ನಾಟಕದಲ್ಲಿರುವ ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣವಾಗಿದೆ. 7ನೇ ಪ್ರಶ್ನೆ, ಕ್ರಿಕೆಟ್ ವಿಶ್ವಕಪ್ 1983ರಲ್ಲಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು. 1ನೇ ಆಪ್ಷನ್ ಇಂಗ್ಲೆಂಡ್, 2ನೇ ಆಪ್ಷನ್ ಆಸ್ಟ್ರೇಲಿಯಾ, 3ನೇ ಆಪ್ಷನ್ ವೆಸ್ಟ್ ಇಂಡೀಸ್, 4ನೇ ಆಪ್ಷನ್ ಇಂಡಿಯಾ. ಸರಿಯಾದ ಉತ್ತರ 1 ಇಂಗ್ಲೆಂಡ್ನಲ್ಲಿ ನಡೆಯಿತು. ಇದರ ಮುಖ್ಯಾಂಶಗಳನ್ನು ನೋಡುವುದಾದರೆ, 1983 ಕ್ರಿಕೆಟ್ ವಿಶ್ವಕಪ್ ಇದನ್ನು ಇಂಗ್ಲೆಂಡ್ ಆಯೋಜಿಸಿತು. ಪಂದ್ಯಾವಳಿ ಜೂನ್ 9ರಿಂದ ಜೂನ್ 25ರವರೆಗೆ ನಡೆಯಿತು. 1983ರವರೆಗೆ ನಡೆಯಿತು. ತಂಡಗಳು ಪಂದ್ಯಾವಳಿಗಳಲ್ಲಿ 8 ತಂಡಗಳಾಗಿ ಭಾಗವಹಿಸಿದ್ದವು. 1ನೇಯದು ಭಾರತ, 2ನೇಯದು ವೆಸ್ಟ್ ಇಂಡೀಸ್, 3ನೇಯದು ಇಂಗ್ಲೆಂಡ್, 4ನೇಯದು ಪಾಕಿಸ್ತಾನ್, 5ನೇಯದು ಆಸ್ಟ್ರೇಲಿಯಾ, 6ನೇಯದು ನ್ಯೂಜಿಲೆಂಡ್, 7ನೇಯದು ಶ್ರೀಲಂಕಾ, 8ನೇಯದು ಜಿನೆಬೈ. ಮುಂದಿನ ಪ್ರಶ್ನೆ, WHO ಸಂವಿಧಾನವು ಯಾವಾಗ ಜಾರಿಗೆ ಬಂದಿತು. ಇದು ನಾವು ಪ್ರತಿ ವರ್ಷ ವಿಶ್ವ ಆರೋಗ್ಯ ದಿನವೆಂದು ಆಚರಿಸುವ ದಿನಾಂಕವಾಗಿದೆ. 1ನೇ ಆಪ್ಷನ್ 5 ಏಪ್ರಿಲ್ 1948, 2ನೇ ಆಪ್ಷನ್ 7 ಏಪ್ರಿಲ್ 1948, 3ನೇ ಆಪ್ಷನ್ 6 ಏಪ್ರಿಲ್ 1948, 4ನೇ ಆಪ್ಷನ್ 8 ಏಪ್ರಿಲ್ 1948. ಸರಿಯಾದ ಉತ್ತರ 2 7 ಏಪ್ರಿಲ್ 1948. ಇದರ ಮುಖ್ಯಾಂಶಗಳನ್ನು ನೋಡುವುದಾದರೆ, ವಿಶ್ವ ಆರೋಗ್ಯ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ 7ರಂದು ಆಚರಿಸಲಾಗುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಮೊದಲ ಆರೋಗ್ಯ ಸಭೆಯ 1948ರಲ್ಲಿ ವಿಶ್ವ ಆರೋಗ್ಯ ದಿನವನ್ನು ಆಚರಿಸಲು ನಿರ್ಧರಿಸಲಾಯಿತು.
ಇದನ್ನು ಮೊದಲು 1950ರಲ್ಲಿ ಆಚರಿಸಲಾಯಿತು. WHO ಘೋಷಿಸಿದ 11 ಅಧಿಕೃತ ಜಾಗತಿಕ ಆರೋಗ್ಯ ಅಭಿಯಾನದಲ್ಲಿ ಇದು ಒಂದಾಗಿದೆ. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಯಾವಾಗ ಸ್ಥಾಪಿಸಲಾಯಿತು? 1ನೇ ಆಪ್ಷನ್ 1945, 2ನೇ ಆಪ್ಷನ್ 1965, 3ನೇ ಆಪ್ಷನ್ 1975, 4ನೇ ಆಪ್ಷನ್ 1985. ಸರಿಯಾದ ಉತ್ತರ 2, 1966. ಇದರ ಮುಖ್ಯಾಂಶಗಳು ನೋಡಿದರೆ, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಇದನ್ನು 1966ರಲ್ಲಿ ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ಅಮೆರಿಕದ ನ್ಯೂಯಾರ್ಕದಲ್ಲಿದೆ. ಅಚಿಮ್ ಸ್ಟೀನರ್ ಅವರು ಇದರ ಪ್ರಸ್ತುತ ನಿರ್ವಾಹಕರು. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ಭಾಗವು ಮೂಲಭೂತ ಹಕ್ಕುಗಳೊಂದಿಗೆ ವ್ಯವಹರಿಸುತ್ತದೆ? 1ನೇ ಆಪ್ಷನ್ 3, 2ನೇ ಆಪ್ಷನ್ 1, 3ನೇ ಆಪ್ಷನ್ 4, 4ನೇ ಆಪ್ಷನ್ 2. ಸರಿಯಾದ ಉತ್ತರ 4, 2ನೇ ಭಾಗದಲ್ಲಿ. ಮುಖ್ಯಾಂಶವನ್ನು ನೋಡುವುದಾದರೆ, ಮೂಲಭೂತ ಹಕ್ಕುಗಳನ್ನು ಭಾರತೀಯ ಸಂವಿಧಾನದ ಆಧಾರವೆಂದು ಕರೆಯಲಾಗುತ್ತದೆ ಮತ್ತು ಭಾರತೀಯ ಸಂವಿಧಾನದ ಭಾಗ 2ರಲ್ಲಿ ಉಲ್ಲೇಖಿಸಲಾಗಿದೆ. ಒಬ್ಬರ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆಯ ಸಂದರ್ಭದಲ್ಲಿ ಪರಿಹಾರಕ್ಕಾಗಿ ಮೂಲಭೂತ ಕರ್ತವ್ಯವನ್ನು ಅನುಸರಿಸುವುದನ್ನು ಅವಶ್ಯಕ.